ಸ್ನೇಹಿತರೆ, ಇವತ್ತು ದಾವಣಗೆರೆಯಲ್ಲಿ ನಡೆದಂತಹ ಮಾಜಿ ಸಂಸದ ಜಿ.ಎಂ. ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮಾಜಿ ಸಚಿವ ಬಿಜೆಪಿ ಮುಖಂಡ ಅರವಿಂದ್ ಲಿಂಬಾವಳಿ ಆಡಿದಂತಹ ದುರಹಂಕಾರದ ಮಾತು ಇದೀಗ ವ್ಯಾಪಕ ಟೀಕೆಗೆ ಗುರಿಯಾಗ್ತಾ ಇದೆ. ಕರ್ನಾಟಕ ರಾಜ್ಯದ ಬಿಜೆಪಿಯ ಆಧಾರ ಸ್ತಂಭ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಯಡಿಯೂರಪ್ಪನವರ ವಿರುದ್ಧ ಏಕವಚನದಲ್ಲಿ ಏನು ಅರವಿಂದ್ ಲಿಂಬಾವಳಿಯವರು ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ವಾಗ್ದಾಳಿಯನ್ನು ನಡೆಸಿದರು. ಈ ವಾಗ್ದಾಳಿಯ ವಿರುದ್ಧ ಇಡೀ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಪ್ರದೇಶವಾರು, ಜಾತಿವಾರು ಇನ್ನಿತರ ಅನೇಕ ಅಂಶಗಳನ್ನು ಹೊರತುಪಡಿಸಿ ಕೂಡ ವ್ಯಾಪಕವಾದ ಟೀಕೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಅರವಿಂದ್ ಲಿಂಬಾವಳಿ ಅವರು ಮಾತಾಡ್ತಾ ಹೇಳ್ತಾರೆ, ಯಡಿಯೂರಪ್ಪರು ಬಿಜೆಪಿ ಬಿಟ್ಟೋಗಿದ್ರು, ಮತ್ತೆ ಯಾಕೆ ಬಿಜೆಪಿ ಬಂದ್ರು ಅನ್ನೋದು ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳಿದರು. ಸ್ವಾಮಿ, ನೀವು ಮಾತಾಡ್ತಿರ್ತಕ್ಕಂಥ ಒಂದು ವೇದಿಕೆಯಲ್ಲಿ ಅನೇಕ ಜನ ಪಕ್ಷಾಂತರಿಗಳಲ್ಲಿ ಕೂತ್ಕೊಂಡಿದ್ರಲ್ಲ, ಅವ್ರಿಗೆ ನೀವು ಮೊದಲು ಪ್ರಶ್ನೆ ಕೇಳಬೇಕಿತ್ತಾನೆ. ನಿಮ್ಮ ಪಕ್ಕದಲ್ಲೇ ಇದ್ದ ನಿಮ್ಮದೇ ಭಿನ್ನಮತೀಯ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದ್ಸರಿ JDSಗೆ ಹೋಗಿದ್ದಿರ್ತಾನೆ, ಅವ್ರು ಯಾಕೆ ಬಿಜೆಪಿ ಬಂದರು? ಆ ಪ್ರಶ್ನೆ ಮೊದಲು ಕೇಳಬೇಕಿತ್ತು ನೀವು. ಯಡಿಯೂರಪ್ಪನವರನ್ನ ಮತ್ತೆ ಬಿಜೆಪಿಗೆ ಯಾಕೆ ಬಂದ್ರು ಅಂತ ಪ್ರಶ್ನೆ ಕೇಳ್ತಿರಲ್ಲ. ಯಡಿಯೂರಪ್ಪನವರು ಬಿಜೆಪಿಗೆ ಅವರಾಗಿನೂ ಬರಲಿಲ್ಲ. ಯಡಿಯೂರಪ್ಪನವರು ಬಿಜೆಪಿಯನ್ನು ಬಿಟ್ಟೋಗಿ KJPಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಗೆ ಬಂದು ಒದಗಿದ್ದಂತಹ ದುಸ್ಥಿತಿಯನ್ನು ಅರಿತಂಥ ರಾಷ್ಟ್ರೀಯ ಬಿಜೆಪಿ ನಾಯಕರು ಯಡಿಯೂರಪ್ಪನವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಬಿಜೆಪಿ ಬರಮಾಡ್ಕೊಂಡ್ರು. ಅಷ್ಟೇ ಅಲ್ಲ ಸ್ವಾಮಿ, ಏನು ಬಿಜೆಪಿಯ ಒಂದು ನಿಯಮವನ್ನು ಇಟ್ಕೊಂಡಿದ್ದಾರೆ, 75 ವರ್ಷ ಆದಮೇಲೆ ಯಾರು ಕೂಡ ಅಧಿಕಾರದಲ್ಲಿ ಇರಬಾರ್ದು ಅನ್ನೋದನ್ನು ಯಡಿಯೂರಪ್ಪರ ಮೇಲೆ ರಾಷ್ಟ್ರೀಯ ಬಿಜೆಪಿ ನಾಯಕರಿಗಿರ್ತಕ್ಕಂಥ ಒಂದು ಗೌರವದ ಸಂಕೇತವಾಗಿಯೇ ಯಡಿಯೂರಪ್ಪನವರಿಗೆ 75 ವರ್ಷ ಮೀರಿದ ಮೇಲೂ ಕೂಡ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ರಾಷ್ಟ್ರೀಯ ಬಿಜೆಪಿ ನಾಯಕರು ಕೊಟ್ಟರು. ಇದು ನಿಮಗೂ ಸಹ ಗೊತ್ತಿದೆ. ವೇದಿಕೆ ಮೇಲೆ ನನ್ನ ಮಾತುಗಳಿಗೆ ಸಿಳ್ಳೆ ಚಪ್ಪಾಳೆ ಹೊಡಿತಕ್ಕಂಥ ಜನ ಇದ್ದಾರೆ ಅನ್ನೋ ಕಾರಣಕ್ಕೆ ಬಿಜೆಪಿಯನ್ನ 0ಯಿಂದ 110 ಸ್ಥಾನಗಳವರೆಗೂ ತಂದು ನಿಲ್ಲಿಸಿದಂತಹ ಯಡಿಯೂರಪ್ಪನವ್ರ ಬಗ್ಗೆ ನೀವು ದುರಹಂಕಾರದ ಮಾತುಗಳನ್ನ ಆಡ್ತೀರಾ? ಇವತ್ತು ಅರವಿಂದ್ ಲಿಂಬಾವಳಿ ಆಡಿರ್ತಕ್ಕಂಥ ಈ ಮಾತಿಗೆ ಬಿಜೆಪಿಯ ಕಾರ್ಯಕರ್ತರು, ಯಡಿಯೂರಪ್ಪ ಅಭಿಮಾನಿಗಳು ಸರಿಯಾದ ತಿರುಗೇಟನ್ನೇ ಸೋಷಿಯಲ್ ಮೀಡಿಯಾಗಳಲ್ಲಿ ಕೊಡ್ತಾ ಇದ್ದಾರೆ. ಈ ಅರವಿಂದ್ ಲಿಂಬಾವಳಿ ಅವರ ಮಾತಿಗೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಯಡಿಯೂರಪ್ಪನವರು ಬೆಂಬಲಿಗರು ಕೊಟ್ಟಿರ್ತಕ್ಕಂಥ ಒಂದು ಕಾಮೆಂಟ್ಗಳನ್ನು ನೋಡಿ ಏನಾದರೂ ಅರವಿಂದ್ ಲಿಂಬಾವಳಿ ಅವರು ಓದಿದ್ದೆ ಆದರೆ ನಿಜಕ್ಕೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳೋದು ಶತಸಿದ್ಧ. ಸ್ನೇಹಿತರೆ, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಹದೇವಪುರ ಕ್ಷೇತ್ರದ ಒಂದು ಟಿಕೆಟ್ ತಪ್ಪೋದಕ್ಕೆ ಪ್ರಮುಖ ಅರವಿಂದ್ ಲಿಂಬಾವಳಿ ಟಿಕೆಟ್ ತಪ್ಪೋದಕ್ಕೆ ಕಾರಣ ಏನು ಅನ್ನೋದು ಜಗಜ್ಜಾಹೀರಾತು. ಈ ಅರವಿಂದ್ ಲಿಂಬಾವಳಿ ಏನು ಮಾಡಿದ್ರು, ಅವ್ರಿಗೆ ಟಿಕೆಟ್ ತಪ್ಪಕ್ಕೆ ಏನು ಕಾರಣ ಅನ್ನುವ ಸತ್ಯ ಎಲ್ಲರಿಗೂ ಕೂಡ ಗೊತ್ತಿದೆ. ತನ್ನಲ್ಲೇ ಇಷ್ಟೊಂದು ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತಹ ಒಬ್ಬ ಮಹಾನ್ ನಾಯಕನ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥ ಒಂದು ಧೈರ್ಯವನ್ನ ಅರವಿಂದ್ ಲಿಂಬಾವಳಿ ಯಾಕೆ ಮಾಡಿದರೋ ಗೊತ್ತಿಲ್ಲ. ಅರವಿಂದ್ ಲಿಂಬಾವಳಿ ಅವರೇ, ನೀವು ಯಡಿಯೂರಪ್ಪನವರನ್ನ ಬಿಜೆಪಿಗೆ ಯಾಕೆ ವಾಪಸ್ ಬಂದ್ರು ಅನ್ನೋ ಮಾತನ್ನ ಕೇಳೋದ್ಕಿಂತ ಮುಂಚೆ ನಿಮ್ಮದೇ ಪಕ್ಕದಲ್ಲಿದ್ದಂತಹ ಅನೇಕ ನಾಯಕರು ಪಕ್ಷಾಂತರಿಗಳಿದ್ರು, ಅವರನ್ನ ಯಾಕೆ ಪ್ರಶ್ನೆ ಮಾಡಲಿಲ್ಲ ಸ್ವಾಮಿ ನೀವು? ನಿಜಕ್ಕೂ ಕೂಡ ಬಿಜೆಪಿ ಏನು ಅರವಿಂದ್ ಲಿಂಬಾವಳಿ ತಾನು ಸಂಘ ಪರಿವಾರದಿಂದ ಬಂದಿದ್ದೀನಿ, ನನಗೆ ಅಂಥ ಸಂಸ್ಕೃತಿ ಇದೆ, ಇಂಥ ಸಂಸ್ಕೃತಿ ಇದೆ ಅಂತ ಹೇಳ್ಕೊಳ್ತಾರೋ, ಇವತ್ತು ಅವರು ಮಾತಾಡಿದಂತಹ ಮಾತುಗಳನ್ನ ನೋಡಿದ್ರೆ ನಿಜಕ್ಕೂ ಕೂಡ ಇವರು ಸಂಘ ಪರಿವಾರದ ಸಹವಾಸದಿಂದ ಬಂದವರನ್ನ ಅನುಮಾನಗಳು ಉಟ್ಕೊಳ್ತಿದ್ದಾವೆ. ಅರವಿಂದ್ ಲಿಂಬಾವಳಿ ಅವರೇ, ನಿಮಗೆ ಪಕ್ಷದ ಮೇಲೆ ಇರ್ತಕ್ಕಂಥ ನಿಷ್ಠೆ, ನಿಮ್ಮ ಏನು ಸಂಘ ಪರಿವಾರದೊಂದಿಗೆ ಇರ್ತಕ್ಕಂಥ ನಿಮ್ಮ ಸಂಪರ್ಕದ ಒಂದು ಅಂಶಕ್ಕೆ ಬೆಲೆ ಕೊಟ್ಟೇನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಅನ್ನು ಕೊಡೋದ್ರ ಬದಲಾಗಿ ನಿಮಗೆ ಗೌರವವನ್ನು ಕೊಟ್ಟು ನಿಮ್ಮ ಪತ್ನಿಗೆ ಮಹದೇವಪುರ ಕ್ಷೇತ್ರದ ಟಿಕೆಟ್ ಅನ್ನ ಬಿಜೆಪಿ ರಾಷ್ಟ್ರೀಯ ನಾಯಕರು ಕೊಟ್ಟರು. ಇದನ್ನ ತಾವು ಗಮನದಲ್ಲಿಟ್ಕೋಬೇಕು. ಬಿಜೆಪಿ ಒಬ್ಬ ಮಹಾನ್ ನಾಯಕನ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನೀವು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ. ತಕ್ಷಣಕ್ಕೆ ನೀವು ಮಾಧ್ಯಮಗಳ ಮುಂದೆ ಬಂದು ಯಡಿಯೂರಪ್ಪನವರಿಗೆ ಬಹಿರಂಗ ಕ್ಷಮೆಯನ್ನು ಕೇಳಬೇಕು ಅನ್ನೋದು ಯಡಿಯೂರಪ್ಪನವರ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರ ಆಗ್ರಹ.
ಯಡಿಯೂರಪ್ಪನವರಿಂದಲೇ ಅಧಿಕಾರವನ್ನು ಪಡೆದು ಮಂತ್ರಿ ಸ್ಥಾನವನ್ನು ಅನುಭವಿಸಿ ಸಾಕಷ್ಟು ಬಾರಿ ಮಹಾದೇವಪುರ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರ ಒಂದು ಸಹಕಾರದಿಂದಲೇ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ನೀವು ಇವತ್ತು ಯಡಿಯೂರಪ್ಪನವರ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸ್ತಕ್ಕಂಥ ಒಂದು ಮಟ್ಟಕ್ಕೆ ಬೆಳೆದಿದ್ದೀರಾ ಅಂದರೆ ನಿಜಕ್ಕೂ ಕೂಡ ಇದು ಅಸಹ್ಯವನ್ನು ಹುಟ್ಟಿಸ್ತಕ್ಕಂಥದ್ದು. ಏನಲ್ಲಿ ವೇದಿಕೆ ಮೇಲಿದ್ದಂತಹ ಪ್ರತಿಯೊಬ್ಬ ನಾಯಕ ಒಂದಲ್ಲ ಒಂದು ರೀತಿಯಲ್ಲಿ ಯಡಿಯೂರಪ್ಪನವರಿಂದ ಸಹಕಾರವನ್ನು ತೆಗೆದುಕೊಂಡಿರ್ತಂಥವ್ರೆ. ಬೇರೆ ಎಲ್ಲ ಲೀಡರ್ ಮಾತಾಡಿದಂತಹದ್ದನ್ನು ನಾವು ಗಮನಿಸಿದ್ವಿ. ನೀವು ಉದ್ದಟತನದ ಮಾತನ್ನ ಆಡಿದ್ದೀರಾ. ತಕ್ಷಣಕ್ಕೆ ನೀವು ನಿಮ್ಮ ಮಾತನ್ನ ವಾಪಸ್ ತಗೋಬೇಕು. ಯಡಿಯೂರಪ್ಪನವರ ಒಂದು ಕ್ಷಮೆಯನ್ನ ಬಹಿರಂಗವಾಗಿ ಕೇಳಬೇಕು ಅನ್ನುವ ಆಗ್ರಹವನ್ನ ಇದೀಗ ಬಿಜೆಪಿ ಕಾರ್ಯಕರ್ತರು ಹಾಗೂ ಯಡಿಯೂರಪ್ಪ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಇವತ್ತು ಅರವಿಂದ್ ಲಿಂಬಾವಳಿ ಅವರು ಏನು ಯಡಿಯೂರಪ್ಪನವರ ವಿರುದ್ಧ ಮಾತನಾಡಿದಂತಹ ಮಾತು ಸಹಿಸಕ್ಕೆ ಸಾಧ್ಯ ಇದೆಯಾ? ಒಬ್ಬ ಹಿರಿಯ ನಾಯಕನ ಬಗ್ಗೆ ಸಂಘ ಪರಿವಾರದಿಂದ ಬಂದಂತ ಅತ್ಯಂತ ಹೆಚ್ಚು ಸುಸಂಸ್ಕೃತ ಎನಿಸ್ಕೊಂಡಿರ್ತಕ್ಕಂಥ ಅರವಿಂದ್ ಲಿಂಬಾವಳಿ ಅವರು ಈ ರೀತಿಯ ಮಾತನಾಡಿದ್ದು ಅಕ್ಷಮ ಅಪರಾಧವ. ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.